everyone fine. ಇನ್ನು ಪೊಲೀಸರಿಗೆ ವರದಾನವಾಗಿದ್ದು ಹೊಸ ಕಾನೂನು ಕಾಯ್ದೆ. ಈ ಕೇಸ್ ಬಂದಂತ ಸಂದರ್ಭದಲ್ಲಿ ಹೊಸದಾಗಿ ಒಂದು ಕಾನೂನು ಜಾರಿಗೆ ಬಂತು. ಆ ಕಾನೂನು ಏನಿದೆ ಅದು ಪೊಲೀಸರಿಗೆ ಮತ್ತಷ್ಟು ತ್ವರಿತಗತಿಯಲ್ಲಿ ತನಿಖೆ ನಡೆಸೋದಕ್ಕೆ ಅಂತ ಸಹಾಯವಾಯಿತು. ಈ ಕಾಯ್ದೆಯೇ ಕಾರಣವಾಯಿತು. ಐಪಿಸಿ ಸೆಕ್ಷನ್ ಬದಲು BNSS ಕಾಯ್ದೆಯನ್ನ ಜಾರಿಗೆ ತಂತು ಕೇಂದ್ರ ಸರ್ಕಾರ. ಹೀಗಾಗಿ ಇದರ ಪ್ರಕಾರ 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಅಂಶ ಏನು ಬಂತು. ಆ 3 ತಿಂಗಳೊಳಗಾಗಿ ನಾವು ಈ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಬಹಳ ವೇಗವಾಗಿ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ತನಿಖಾಧಿಕಾರಿಗಳು. ಅವರ ತನಿಖೆ ಚುರುಕೊಳ್ತು. ಜುಲೈ 1ನೇ ತಾರೀಕಿನಿಂದ ಈ ಹೊಸ ಕಾನೂನು ಜಾರಿಯಾಯಿತು. ಹೊಸ ಕಾಯ್ದೆಯಲ್ಲಿ 3 ತಿಂಗಳಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅನ್ನುವಂಥ ಕಾನೂನು ಬರ್ತಾ ಇದ್ದಂತೆ 3 ತಿಂಗಳು ಅಂದ್ರೂ ತಪ್ಪಾಗುತ್ತೇನೋ 90 ದಿನ ಅಂತಾನೆ ಹೇಳಬೇಕು. ಯಾಕೆಂದರೆ ಒಂದೊಂದು ತಿಂಗಳಲ್ಲಿ 30 ದಿನ ಇರುತ್ತೆ, ಕೆಲವೊಂದು ತಿಂಗಳಲ್ಲಿ 31 ದಿನ ಇರುತ್ತೆ. ಅಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನಾವು 1 ದಿನ 2 ದಿನ ಅಂತ ಅನ್ಬೋದು, ಬಟ್ ತನಿಖಾಧಿಕಾರಿಗಳು 90 ದಿನಗಳ ಒಳಗೇನೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಮಾಡಲಿಲ್ಲ, 1 ದಿನ ಲೇಟ್ ಆಯಿತು ಅಂದರೂ ಕೂಡ ಅದು ನಿಲ್ಲೋದಿಲ್ಲ. ಚಾರ್ಜ್ ಶೀಟ್ ಅದು ತಿರಸ್ಕೃತ ಆಗಿಬಿಡುತ್ತೆ. ಹಾಗಾಗಿ 90 ದಿನಗಳ ಒಳಗೆ ಪ್ರಾಥಮಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥ BNSS ಅನ್ನುವಂಥ ಹೊಸ ಕಾಯ್ದೆ ಏನು ಬಂತು ಕೇಂದ್ರ ಸರ್ಕಾರದಿಂದ ಜಾರಿಯಾಯಿತು. ಅದಾದ ಬಳಿಕ ರಾಜ್ಯದಲ್ಲಿ ಬಹಳ ಸದ್ದು ಮಾಡಿದಂಥ ಈ ಕೇಸ್ ಏನಿದೆ, ರೇಣುಕಾಸ್ವಾಮಿ ಎನ್ನುವಂಥ ವ್ಯಕ್ತಿಯನ್ನ ದರ್ಶನ್ ಹಾಗೂ ಅವರ ಗ್ಯಾಂಗ್ ಕೊಲೆ ಮಾಡಿದ್ದಾರೆ, ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದ್ದಂತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವೆಲ್ಲ ಅಳವಡಿಕೆ ಆಗ್ತಾ ಹೋಯಿತು. 3 ತಿಂಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಥವಾ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ. ಹೀಗಾಗಿ ಪೊಲೀಸರಿಗೆ ಒಂದು ಟಾರ್ಗೆಟ್ ಬಂತಲ್ಲಿ. 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಇರುವಂಥದ್ದು ಒಂದು ಕೊಲೆ, ಆದರೆ 17 ಜನ ಆರೋಪಿಗಳು. ಆ 17 ಜನ ಆರೋಪಿಗಳನ್ನು ಕೂಡ ತನಿಖೆ ಮಾಡಬೇಕು. ಆ ಸ್ಥಳಗಳ ಮಹಜರು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ನೇರ ಸಾಕ್ಷಿ ಇದ್ದಾರಾ ಅವ್ರನ್ನ ಹುಡುಕಬೇಕು. ಅವರ ಸಾಕ್ಷಿ ಹೇಳಿಕೆಯನ್ನು ಪಡ್ಕೊಳ್ಬೇಕು. 161, 164 ಈ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇರುವಂಥ ವಸ್ತುಗಳೇನಿದ್ದಾವೆ ಆ ಕೊಲೆ ನಡೆದಂಥ ಜಾಗದಲ್ಲಿ ಆ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಬೇಕು. ಕೆಲವೊಂದು FSLಗೆ ಕಳುಹಿಸ್ಕೊಡ್ಬೇಕಾಗುತ್ತೆ. ಆ ವರದಿ ಬರೋವರೆಗೂ ಕೂಡ ಕಾಯಬೇಕಾಗುತ್ತೆ. ವೇಗವಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಆದಷ್ಟು ಚುರುಕಾಗಿ ಈ ತನಿಖೆಯನ್ನು ಮಾಡ್ತಾ ಹೋದರು. ಹೀಗಾಗಿನೇ 230ಕ್ಕೂ ಹೆಚ್ಚು ಸಾಕ್ಷ್ಯಗಳು, ಜೊತೆಗೆ 161, 164 ಸ್ಟೇಟ್ಮೆಂಟ್ಗಳು, 231 ಸಾಕ್ಷಿಗಳಲ್ಲಿ ಈ CRPC 161 ಅಡಿ 71 ಹೇಳಿಕೆಗಳು, 27 ಜನರಿಂದ 164 ಸ್ಟೇಟ್ಮೆಂಟ್ ಇರ್ಬೋದು, 8 FSL ರಿಪೋರ್ಟ್ ಇರ್ಬೋದು, ಮತ್ತು IFSL CFSL ರಿಪೋರ್ಟ್ ಇರ್ಬೋದು. ಹೀಗೆ ಬೇರೆ ಬೇರೆ ಎಲ್ಲ ರಿಪೋರ್ಟ್ಗಳನ್ನು ಕೂಡ ಈ 90 ದಿನಗಳ ಒಳಗಾಗಿನೇ ಸಂಗ್ರಹ ಮಾಡಿದರು. ಇನ್ನೂ ಕೂಡ 90 ದಿನ ಆಗಿಲ್ಲ, ನಾಡಿದ್ದಿಗೆ 90 ದಿನ ಆಗುತ್ತೆ ಅನಿಸುತ್ತೆ. ಅಷ್ಟರ ಒಳಗೇ ಸಂಗ್ರಹ ಮಾಡಿಕೊಂಡು ಈ ಪ್ರಾಥಮಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳು.